RSS ಹೆಸರು ಹೇಳದೆ RSS ಅನ್ನ ಬ್ಯಾನ್ ಮಾಡೋದು ಅಥವಾ ಬ್ಯಾನ್ ಅನ್ನೋದಕ್ಕಿಂತ ಅದರ ಚಟುವಟಿಕೆಗಳನ್ನ ನಿಲ್ಲಿಸುವಂತ ಕೆಲಸವನ್ನು ಸರ್ಕಾರ ಮಾಡ್ತಿದ್ಯಾ ಅಂತ ಬಿಲ್ಲಿ ನೋಡಿ. ಇದು ಹಿಂದೆನೆ ಚರ್ಚೆ ಆಗಿತ್ತು. ಅನೇಕರು ಸರ್ಕಾರಿ ಮೈದಾನಗಳು ಯಾವ ಯಾವ ಉದ್ದೇಶಕ್ಕೆ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಹಿಂದೆ ಎಲ್ಲ ಬಹಳಷ್ಟು ಮಿಸ್ಯೂಸ್ ಆಗಿದೆ. ಅದಕ್ಕೆ ಒಂದು ಜನರಲ್ ಆರ್ಡರ್ನ ಹೊರಡಿಸಿ ಯಾರು ಕೂಡ ಸಾರ್ವಜನಿಕ ಸ್ಥಳಗಳನ್ನು, ಅದರಲ್ಲೂ ಸರ್ಕಾರಿ ಸ್ಥಳಗಳನ್ನು ಉಪಯೋಗಿಸಬಾರ್ದು ಅಂಥೇಳಿ ಒಂದು ಚರ್ಚೆ ಆಗಿತ್ತು. ಅದನ್ನು ಈಗ ಬಿಲ್ ರೂಪದಲ್ಲಿ ತರಬೇಕು ಅಂತ ಹೇಳಿ ಅದಕ್ಕೊಂದು ಕಾನೂನು ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದಾರೆ. RSS ದೃಷ್ಟಿ ಇಟ್ಕೊಂಡೇನು ನನಗೆ ಗೊತ್ತಿದ್ದಾಗೆ RSS ದೃಷ್ಟಿ ಇಟ್ಕೊಂಡು ಅಥವಾ ಯಾರನ್ನಾದ್ರೂ ಸ್ಪೆಸಿಫಿಕ್ ಆಗಿ ಇಂಥವ್ರಿಗೆ ಅಂತೇಳಿ ಮಾಡಿಲ್ಲ ಅನ್ನೋದು ನನಗೆ ಇರುವಂಥದ್ದು, ನನ್ನ ಗಮನದಲ್ಲಿರುವಂಥದ್ದು. ಅದನ್ನು ಅವರು ನಮಗೋಸ್ಕರ ಮಾಡಿದ್ದಾರೆ ಅಂತ ಯಾಕೆ ಅವ್ರು ತಿಳ್ಕೊಳ್ಬೇಕು ಗೊತ್ತಿಲ್ಲ ನನಗೆ. ತುಮಕೂರು ಸುರೇಶ್ ಗೌಡ ಅವರ ಮಗಳು PSIಗೆ ಕಪಾಳ ಮಾಡಿದ್ದಾರೆ. ಆ ವಿಚಾರ ಒಂದು ರೀತಿಯಲ್ಲಿ ಅವ್ರು ಕ್ಷಮೆ ಕೇಳಿದ್ದಾರೆ ಅವ್ರ ತಂದೆ ಸುರೇಶ್ ಗೌಡ. ಆದ್ರೆ ಜನಪ್ರತಿನಿಧಿಗಳ ಮಕ್ಕಳಾಗಿ ಈ ತರ ರೀತಿ ನಡ್ಕೊಳ್ಬಾರ್ದು, ಖಂಡಿತವಾಗಿ ನಡ್ಕೊಳ್ಬಾರ್ದು. ಈಗ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿದ್ಮೇಲೆ ಅದು ಅವರು ಯಾರು ಹೊಡೆಸ್ಕೊಂಡಿದ್ದಾರಲ್ಲ ಅವರಿಗೆ ಬಿಟ್ಟಿದ್ದದು. ಒಂದು ವೇಳೆ ಅವರು ಇಲ್ಲ ಇದು ಅವರಿಗೆ ಆಗಲೇಬೇಕು, ಪನಿಷ್ಮೆಂಟ್ ಆಗಬೇಕು ಅಂತ ಏನಾದ್ರು ಅವರು ಯೋಚನೆ ಮಾಡಿದರೆ ಅದು ಬೇರೆ ವಿಚಾರ. ಸಾರ್ವಜನಿಕರು ಪೊಲೀಸ್ ಮೇಲೆ ಕೈ ಎತ್ತಿದಾಗ ಹಲ್ಲೆ ಮಾಡಿದಾಗ ನೋಡೋದು ದೃಷ್ಟಿಕೋನ ಬೇರೆ. ಇಲ್ಲ, ಯಾರಾದರೂ ಆಗಲಿ, ಏನು ಜನಪ್ರತಿನಿಧಿಗಳಾದ ಕ್ಷಣಕ್ಕೆ ಅವ್ರಿಗೆ ಎಕ್ಸಂಪ್ಷನ್ ಇದೆಯಾ? ಆ ರೀತಿ ಏನು ಎಕ್ಸಂಪ್ಷನ್ ಇಲ್ಲ ಯಾರಿಗೂ ಕೂಡ. ಆ ಥರ ಎಲ್ಲರೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಅವ್ರಿಗೆ ಮಾತ್ರ ಸಪ್ರೇಟಾಗಿ ಏನಾರ ಕಾನೂನು ಇದ್ದರೆ ಅದು ಬೇರೆ ವಿಷಯ. ಆ ಥರ ಏನಿಲ್ಲ, ಕಾನೂನಲ್ಲಿ ಎಕ್ಸಂಪ್ಷನ್ ಕೊಟ್ಟಿಲ್ಲ ಯಾರಿಗೂ. ಬರಲಿ, ಸದನಕ್ಕೆ ಬರಲಿ, ನೋಡೋಣ ಅವ್ರೇನು ಯಾವ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವರು ಜಸ್ಟಿಫೈ ಮಾಡಬೇಕಲ್ವಾ. ನಾವು ಮಾಡ್ತಾ ಇರೋದು ಸರಿ ಅಂತ ಅವರು ಜಸ್ಟಿಫೈ ಮಾಡಬೇಕು. ಈಗ ಕಾನೂನಿದೆ, ಕಾನೂನಲ್ಲಿ ಕನ್ವಿಕ್ಟ್ ಆಗಿರಬೇಕು ಅಂತ ಇದೆ. ಅವರು ಈಗ ಭಾಳಷ್ಟು ಜನ ಇಡೀ ದೇಶದಲ್ಲಿ ನಾನು ನೋಡಿದಾಗೆ ಸ್ಟೇ ತೊಗೊಂಡಿರ್ತಕ್ಕಂಥದ್ದು ಅಂಥದ್ದೆಲ್ಲ ಇರೋದನ್ನು ಅವ್ರ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ, ಭಾಳ ಜನ ಮಾಡಿದ್ದಾರೆ.